ಬೆಳಗಿನ ಬ್ರೇಕ್ಫಾಸ್ಟ್ಗಾಗಿರ್ಬೋದು ಅಥವಾ ಸಾಯಂಕಾಲದ ಟೀ ಟೈಮ್ ಸ್ನ್ಯಾಕ್ ಆಗಿರ್ಬೋದು ಅಥವಾ ಡಯಟ್ ಮಾಡೋರು ರಾತ್ರಿ ಡಿನ್ನರ್ಗೆ ಕೂಡ ಇದನ್ನು ಬಳಸ್ಬೋದು. ತುಂಬಾ ಹೆಲ್ತಿಯಾಗಿ ಹೈ ಪ್ರೋಟೀನ್ ಆಗಿರುವಂಥ ರೆಸಿಪಿ ಇದು. ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಎಲ್ಲರೂ ಇಷ್ಟಪಡುವಂಥ ಒಂದು ಸ್ಪೈಸಿ ಟೇಸ್ಟಿಯಾಗಿರುವಂಥ ಹೆಲ್ತಿ ರೆಸಿಪಿ ಇದು. ಮಾಡೋದು ಕೂಡ ಅಷ್ಟೇ ಸುಲಭ. ಬೇಳೆಗಳನ್ನು ನೆನೆಸಿಟ್ಕೊಂಡ್ಬಿಟ್ರೆ ಒಂದು 10ರಿಂದ 15 ನಿಮಿಷದಲ್ಲಿ ರೆಡಿ ಮಾಡಿಬಿಡ್ಬೋದು. ಸ್ವಾದ ಕೊಟ್ಟಿರೋದ ಅಭಿಮಾನಿಗಳಿಗೆಲ್ಲ ಸ್ವಾಗತ. ಹಾಗೆ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ 1 ಕಪ್ಪಷ್ಟು ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ತೊಗರಿಬೇಳೆಯನ್ನು ಕೂಡ ತೊಗೊಂಡಿದ್ದೀನಿ. ಬೇಕಾದರೆ ನೀವು ಹೆಸರು ಬೇಳೆಯನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಈಗ 2 ಬೇಳೆಗಳನ್ನು ಕೂಡ ಚೆನ್ನಾಗಿ ಒಂದು 3ರಿಂದ 4 ಸಾರಿ ತೊಳೆದು ಹಾಗೆ 3ರಿಂದ 4 ಗಂಟೆಗಳ ಕಾಲ ಇದನ್ನು ಚೆನ್ನಾಗಿ ನೆನೆಸಿಡಬೇಕಾಗತ್ತೆ. ಬೇಳೆ ತುಂಬ ಚೆನ್ನಾಗಿ ನೆನೆದಷ್ಟು ಕೂಡ ಈ ಅಡುಗೆ ತುಂಬ ರುಚಿಯಾಗಿ ಚೆನ್ನಾಗಿ ತೊಳೆದು ನೆನೆಸಿಟ್ಟು ಬರ್ತೀನಿ. ಸುಮಾರು 3ರಿಂದ 4 ಗಂಟೆಗಳ ಕಾಲ ನಾನು ಈ ಬೇಳೆನ ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ. ಬೇಳೆ ಕೂಡ ಚೆನ್ನಾಗಿ ನೆಂದಿದೆ. ನಮ್ಮ ದಿನನಿತ್ಯದ ಊಟಗಳಲ್ಲಿ ನಾವು ಬೇಳೆ ಕಾಳುಗಳನ್ನು ಹೆಚ್ಚಾಗಿ ಬಳಸಬೇಕಾಗತ್ತೆ. ಆದರೆ ಮಕ್ಕಳು ಬೇಳೆಯಿಂದ ಮಾಡಿರೋ ಸಾಂಬಾರಾಗಲಿ ದಾಲಾಗಲಿ ತಿನ್ನೋದೇ ಇಲ್ಲ. ಆದರೆ ನಾವು ಕೂಡ ಹಾಗೆ ಬಿಡೋದಕ್ಕಾಗೋದಿಲ್ಲ. ಯಾಕೆ ಅಂದರೆ ಬೇಳೆಗಳಿಂದನೇ ಪೌಷ್ಟಿಕಾಂಶ ಇರೋದರಿಂದ ಯಾವುದಾದ್ರೂ ರೂಪದಲ್ಲಿ ಮಕ್ಕಳಿಗೆ ಇಷ್ಟಪಡುವಂಥ ರೀತಿಯಲ್ಲಿ ಅಡುಗೆ ಮಾಡಿ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ನಾನು ನೆನೆಸಿಟ್ಟಿರೋ ಅಂಥ ಬೇಳೆನೆಲ್ಲ ನೀರನ್ನು ಸೋಸ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಈಗ ಈ ಬೇಳೆಗಳನ್ನ ಒಂದು ಮಿಕ್ಸಿ ಜಾರ್ಗೆ ನಾನೀಗ ಹಾಕೋತಾ ಇದ್ದೀನಿ. ನಾನಿವತ್ತು ತೋರಿಸಿರುವಂಥ 2 ಕಪ್ಪು ಅಳತೆಯ ಬೇಳೆಯಿಂದ ಸುಮಾರು 5ರಿಂದ 6 ಜನಕ್ಕೆ ನಾವು ನುಚ್ಚುನುಂಡೆಗಳನ್ನ ಮಾಡ್ಕೋಬೋದು. ಈಗ ನಾನು ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿಗಳನ್ನ ಮುರಿದು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಸುಮಾರು ಒಂದು 5ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಸ್ವಲ್ಪ ಖಾರನ ಇಷ್ಟಪಡೋರು 3 ಬ್ಯಾಡಗಿ ಮೆಣಸಿನ್ಕಾಯಿ 3 ಗುಂಟೂರು ಮೆಣಸಿನ್ಕಾಯಿನೂ ಕೂಡ ಇದಕ್ಕೆ ಹಾಕೋಬೋದು. ಆದರೆ ನಾನು ಇದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ ಹಾಗೆ ಕರಿ ಕಾಳು ಮೆಣಸುಗಳನ್ನ ಕೂಡ ಬಳಸ್ತಾ ಇರೋದ್ರಿಂದ ನಾನು ಬ್ಯಾಡಗಿ ಮೆಣಸಿನ್ಕಾಯಿನ ಕಡಿಮೆ ಹಾಕ್ಕೊಂಡಿದ್ದೀನಿ. 3 ಹಸಿಮೆಣಸಿನ್ಕಾಯಿನೂ ಕೂಡ ಇದ್ರ ಜೊತೆಗೆ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಒಳ್ಳೆ ಫ್ಲೇವರ್ ಕೂಡ ಇರುತ್ತೆ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಇದನ್ನು ಸ್ಕಿಪ್ ಕೂಡ ಮಾಡಿ ಬರೀ ಬ್ಯಾಡಗಿ ಮೆಣಸಿನ್ಕಾಯಿನ ಕೂಡ ಇದಕ್ಕೆ ಹಾಕೋಬೋದು. ಜೊತೆಗೆ 1 ಇಂಚಷ್ಟು ಶುಂಠಿಯನ್ನು ಹಾಕೋತಾ ಇದ್ದೀನಿ. ಒಂದು ಅರ್ಧ ಚಮಚದಷ್ಟು ಇಂಗನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇಂಗರ ಬದಲಾಗಿ ನೀವು ಬೆಳ್ಳುಳ್ಳಿ ಈರುಳ್ಳಿ ಬೇಕಾದರೂ ಇದಕ್ಕೆ ಹಾಕೋಬೋದು. ಅರ್ಧ ಚಮಚದಷ್ಟು ಅರಿಶಿನ, ಅರ್ಧ ಚಮಚದಷ್ಟು ಜೀರಿಗೆ, ಅರ್ಧ ಚಮಚದಷ್ಟು ಕರಿ ಕಾಳು ಮೆಣಸು ಹಾಕ್ಕೋತಾ ಇದ್ದೀನಿ. ಹಾಗೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಚೂರನ್ನು ಕಟ್ ಮಾಡಿ ಇದಕ್ಕೆ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಆದರೆ ಇದಕ್ಕೆ ನೀರನ್ನು ಹಾಕದಿರ ಹಾಗೆ ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗತ್ತೆ. ಸ್ವಲ್ಪ ಕೂಡ ನೀರನ್ನು ಹಾಕದಿರ ನಾನು ಇದನ್ನು ತರ್ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ. ನುಣ್ಣಗೆ ರುಬ್ಬಾರ್ದು, ತರ್ತರಿಯಾಗಿದ್ರೇ ಈ ಒಂದು ನುಚ್ಚಿನುಂಡೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ಥರ ರವೆ 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 ಥರ ಇರಬೇಕು. ಪೂರ್ತಿ ನುಣ್ಣಗೆ ನಾವು ಚಟ್ನಿ ಥರ ಇದನ್ನು ಅರಿಕೋಬಾರ್ದು. ಈಗ ಇದನ್ನೆಲ್ಲ ಒಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಬೌಲ್ಗೆ ಹಾಕ್ಕೊಂಡ್ಮೇಲೆ ಈಗ ಇದಕ್ಕೆ ನಾನು ಸ್ವಲ್ಪ ಫ್ಲೇವರ್ಗೆ ಅಂತ ಅರ್ಧ ಕಪ್ಪಷ್ಟು ಪುದೀನಾನ ಹೆಚ್ಚಿ ಹಾಕೋತಾ ಇದ್ದೀನಿ. ಪುದೀನೂ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಕೂಡ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಹಾಕೋತಾ ಇದ್ದೀನಿ. ನಿಮ್ಗೆ ಇದಕ್ಕೆ ಬೇಕಾದರೆ ಸಬ್ಸಿಗೆ ಸೊಪ್ಪನ್ನು ಹಾಕೋಬೋದು, ಮೆಂತ್ಯದ ಸೊಪ್ಪನ್ನು ಹಾಕೋಬೋದು, ಪಾಲಕ್ ಸೊಪ್ಪನ್ನು ಹಾಕೋಬೋದು. ಯಾವುದೇ ರೀತಿಯಾದಂಥ ಸೊಪ್ಪುಗಳನ್ನ ಇದಕ್ಕೆ ಹಾಕೋಬೋದು. ಜೊತೆಗೆ ಬೇಕಿದ್ದರೆ ಕ್ಯಾರೆಟ್ ತುರಿಯನ್ನು ಕೂಡ ಹಾಕೋಬೋದು, ನವಿಲುಕೋಸು ತುರಿಯನ್ನು ಕೂಡ ಇದಕ್ಕೆ ಹಾಕೋಬೋದು. ನಿಮ್ಮ ಚಾಯ್ಸು, ನಿಮ್ಮ ಟೇಸ್ಟು ಹೇಗಿರುತ್ತೆ, ಏನೆಲ್ಲ ತರಕಾರಿ ಸೊಪ್ಪು ಬೇಕಾದರೆ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸೊಪ್ಪುಗಳು ಹಿಟ್ಟಿನ ಜೊತೆಗೆ ಚೆನ್ನಾಗಿ ಬೆರೆತ್ಕೊಂಡ್ಮೇಲೆ ಇದನ್ನು ನಾವು ಹಬೆಯಲ್ಲಿ ಬೇಯಿಸಬೇಕಾಗತ್ತೆ. ಹಬೆಯಲ್ಲಿ ನಾವು ಇದನ್ನು ಬೇಯಿಸೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಕರಿದಂಥ ಪದಾರ್ಥಗಳನ್ನ ನಾವು ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡೋದಕ್ಕಿಂತ ಈ ರೀತಿಯಾಗಿ ಹಬೆಯಲ್ಲಿ ಬೆಂದಂಥ ಅಡುಗೆಗಳನ್ನು ಕೊಟ್ಟರೆ ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ಈಗ ನಾನು ಇದನ್ನು ಒಂದೊಂದು ಚಮಚದಷ್ಟು ತಗೊಂಡು ಕೈಯಲ್ಲಿ ಈ ಥರ ಉಂಡೆಗಳನ್ನು ಮಾಡಿ ಈಗಾಗಲೇ ಗ್ರೀಸ್ ಮಾಡ್ಕೊಂಡಿರುವಂಥ ತಟ್ಟೆಯಲ್ಲಿ ಇದನ್ನು ಇಡ್ತಾ ಬರ್ತೀನಿ ಉಂಡೆಗಳನ್ನು. ನೀವು ಈ ವಿಧಾನದಲ್ಲೂ ಕೂಡ ಮಾಡ್ಬೋದು, ಅಥವಾ
ನೀವು ಗ್ರೀಸ್ ಮಾಡಿದಂಥ ತಟ್ಟೆಯಲ್ಲಿ ಪೂರ್ತಿ ಹಿಟ್ಟನ್ನು ಹಾಕಿ ಕೂಡ ಹಬೆಯಲ್ಲಿ ಬೇಯಿಸಿ ಆಮೇಲೆ ಕೂಡ ಕಟ್ ಮಾಡಿ ಕೊಡ್ಬೋದು. 2 ವಿಧಾನದಲ್ಲೂ ಕೂಡ ನೀವು ಮಾಡ್ಬೋದು. ಈ ರೀತಿ ಉಂಡೆಯನ್ನು ಮಾಡಿಕೊಡೋದು ಬೆಳಗ್ಗೆ ಹೊತ್ತಿನಲ್ಲಿ ಟೈಮ್ ಸೇವಿಂಗು ಸುಲಭ ಕೂಡ ಅಂತ ಈ ಥರ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಈಗ ನಾನು ಒಲೆಯನ್ನು ಹತ್ತಿಸ್ಕೊಂಡು ಒಲೆ ಮೇಲೆ ನಾವು ಇಡ್ಲಿಯನ್ನು ಬೇಯಿಸೋವಂಥ ಪಾತ್ರೆ ಇರುತ್ತಲ್ವ, ಆ ಒಂದು ಪಾತ್ರೆಗೆ ನೀರನ್ನು ಹಾಕಿ ಸುಮಾರು 2 ಲೋಟದಷ್ಟು ನೀರನ್ನು ಹಾಕಿದ್ದೀನಿ. ಒಂದು ಸ್ಟ್ಯಾಂಡನ್ನು ಇಟ್ಟು ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಪ್ಲೇಟನ್ನು ಕೂಡ ಉಂಡೆಗಳ ಪ್ಲೇಟನ್ನು ಕೂಡ ಇಟ್ಬಿಟ್ಟು ಮುಚ್ಚಳನ ಮುಚ್ಚಿ ಒಂದು 10 ನಿಮಿಷ ಇದನ್ನು ಬೇಯಿಸ್ಕೊಡೋಣ. ಸೊ ನಾವು ಇದು ಬೆಂದಿದೆಯಾ ಇಲ್ವಾ ಅಂತ ನೋಡಬೇಕಾದ್ರೆ 10 ನಿಮಿಷ ಆದಮೇಲೆ ಈ ರೀತಿಯಾಗಿರುವಂಥ ಒಂದು ಚಾಕು ಅಥವಾ ಟೂತ್ ಪಿಕ್ಕನ್ನು ನಾವು ಮಾಡಿರುವಂಥ ಉಂಡೆಗಳಲ್ಲಿ ಚುಚ್ಚಿ ನೋಡಿದಾಗ ಹಿಟ್ಟು ಚಾಕುಗೆ ಮೆತ್ಕೋಬಾರ್ದು. ಮೆತ್ಕೊಳ್ಳಿಲ್ಲ ಅಂದರೆ ಉಂಡೆಗಳಾಗಿದೆ ಅಂತ. ಮೆತ್ಕೋತಾ ಇದ್ದರೆ ಮತ್ತೆ ಮುಚ್ಚಳನ ಮುಚ್ಚಿ ಒಂದು 2 ನಿಮಿಷ ಬೇಯಿಸಿದ್ರೆ ಇದು ಸರಿ ಹೋಗುತ್ತೆ. ನೆಕ್ಸ್ಟ್ ಈಗ ಇದು ಆಗಿದೆ. ಸ್ಟವನ್ನು ಆರಿಸಿ ನಾನು ಸಾಯಂಕಾಲದ ಟೀ ಟೈಮ್ಗೆ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಚಟ್ನಿ ಜೊತೆಗೆ ಇದನ್ನು ರೆಡಿ ಮಾಡಿ ಮಕ್ಕಳು ಮತ್ತು ಮನೆಯವರಿಗೆಲ್ಲ ಕೊಡ್ತಾಯಿದ್ದೀನಿ. ಈ ಒಂದು ರುಚಿಯಾದ ಬಿಸಿಯಾದ ನುಚ್ಚಿನ ಅಂಡೆಯನ್ನು ನಾವು ಟೀ ಅಥವಾ ಕಾಫಿ ಜೊತೆಗೆ ಮೇಲೆ ಸ್ವಲ್ಪ ತುಪ್ಪನ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ರೆ ಎಲ್ಲರೂ ಖುಷಿಯಾಗಿ ತಿಂತಾರೆ. ನಿಮಗೇನಾದರೂ ಈ ಮಾವಿನಕಾಯಿ ಚಟ್ನಿ ರೆಸಿಪಿ ಬೇಕಾದಲ್ಲಿ ಇದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಆ ರೆಸಿಪಿಯನ್ನು ಕೂಡ ಟ್ರೈ ಮಾಡ್ಬೋದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮರಿದಿರ ಒಂದು ಲೈಕ್ ಕೊಡಿ. ಹಾಗೆ ಸ್ವಾತ ಕುಟೀರ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.